ಎಲ್ಬೋ ಜಾಯಿಂಟ್ ಅಂದ್ರೆ ಯಾವುದು? ಎಲ್ಬೋ ಅಂತಂದ್ರೆ ನಮ್ಮ ಮೊಣಕೈ. ಎಲ್ಬೋ ಜಾಯಿಂಟ್ ನ ಫಂಕ್ಷನ್ಸ್. ಎಲ್ಬೋ ಜಾಯಿಂಟ್ ನಮ್ಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಇಂಜುರಿಯಲ್ಲೂ ಮೇಜರ್ ಇಂಜುರಿ ಆಗಬೇಕು, ಎಲ್ಲಾದ್ರೂ ಆಕ್ಸಿಡೆಂಟ್ಸ್ ಆಗಲಿ ಅಥವಾ ಬಹಳ ಹೈಟ್ ಇಂದ ಬೀಳೋದಾಗ್ಲಿ, ಮೊಣಕೈಗೆ ಸರಿಯಾಗಿ ಪೆಟ್ ಬೀಳೋದಾಗ್ಲಿ, ಆ ತರ ಬಿದ್ದಾಗ ಎಲ್ಬೋ ಇಂಜುರೀಸ್ ಆಗುತ್ತೆ. ಎಲ್ಬೋ ಫ್ರಾಕ್ಚರ್ ಅಂದ್ರೆ ಏನು? ಎಲ್ಬೋ ಫ್ರಾಕ್ಚರ್ ನ ಕಾರಣಗಳೇನು? ಎಲ್ಬೋ ಫ್ರಾಕ್ಚರ್ ನ ಪ್ರೋಗ್ನೋಸಿಸ್ ಏನು? ಇದೆಲ್ಲ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಸ್ವಾಮಿ, ಆರ್ಥೋಪೆಡಿಕ್ ಸರ್ಜನ್ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಅಟ್ ಸ್ಪರ್ಶ್ ಯಶವಂತಪುರ್. ಅದಲ್ಲದೆ ಈವ್ನಿಂಗ್ ಕ್ಲಿನಿಕ್ ಅಟ್ ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್, HBR ಲೇಔಟ್. ಎಲ್ಬೋ ಫ್ರಾಕ್ಚರ್ ಅಂದ್ರೆ ಏನು? ಎಲ್ಬೋ ಫ್ರಾಕ್ಚರ್ ನ ಕಾರಣಗಳೇನು? ಎಲ್ಬೋ ಫ್ರಾಕ್ಚರ್ ನ ಪ್ರೋಗ್ನೋಸಿಸ್ ಏನು? ಇದೆಲ್ಲ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಎಲ್ಲದಕ್ಕಿಂತ ಮುಂಚೆ ಎಲ್ಬೋ ಜಾಯಿಂಟ್ ಅಂದ್ರೆ ಯಾವುದು? ಎಲ್ಬೋ ಅಂತಂದ್ರೆ ನಮ್ಮ ಮೊಣಕೈ ಜಾಯಿಂಟ್ ಅಲ್ಲಿ ಮೇನ್ಲಿ 3 ಮೂಳೆಗಳು ಅಟ್ಯಾಚ್ ಆಗ್ತವೆ. ಒಂದು ನಮ್ಮ ತೋಳಿನ ಮೂಳೆ, ಅದಲ್ಲದೆ 4 ಆರ್ಮ್ ಅಂತ ಏನು ಹೇಳ್ತೀವಿ, ಇಲ್ಲಿ 2 ಮೂಳೆಗಳು ಬರ್ತವೆ. ಈ 2 ಮೂಳೆಗಳು ಪ್ಲಸ್ ಈ ಮೂಳೆ, ಆ 3ರ ಯೂನಿಯನ್ ಅನ್ನ ನಾವು ಎಲ್ಬೋ ಜಾಯಿಂಟ್ ಅಂತ ಹೇಳ್ತೀವಿ. ಎಲ್ಬೋ ಜಾಯಿಂಟ್ ನ ಫಂಕ್ಷನ್ಸ್. ಎಲ್ಬೋ ಜಾಯಿಂಟ್ ನಮ್ಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ? ದೇವರು ಶೋಲ್ಡರ್ ಜಾಯಿಂಟ್ ಕೊಟ್ಟಿದ್ದಾರೆ, ಎಲ್ಬೋ ಜಾಯಿಂಟ್ ಕೊಟ್ಟಿದ್ದಾರೆ, ಅದಲ್ಲದೆ ನಮ್ಮ ಕೈಯಲ್ಲಿ ಮಲ್ಟಿಪಲ್ ಫಂಕ್ಷನ್ಸ್ ಆಗುತ್ತೆ. ಆದರೆ ಈ ಕೈ ರೀಚ್ ಆಗಕ್ಕೆ ಹೆಲ್ಪ್ ಮಾಡೋದು ನಮ್ಮ ಶೋಲ್ಡರ್ ಮತ್ತೆ ಎಲ್ಬೋ ಜಾಯಿಂಟ್ ನ ಮೇನ್ ಆಕ್ಷನ್ ಇಸ್ ಬೆಂಡಿಂಗ್ ಅಂಡ್ ಸ್ಟ್ರೆಚಿಂಗ್. ಸೊ ಇಫ್ ಯು ವಾಂಟ್ ಟು ರೀಚ್ ಔಟ್ ಟು ಸಮಥಿಂಗ್, ಏನಾದ್ರೂ ತಗೋಬೇಕು ಅಂತ ಅನ್ನೋದಾದ್ರೆ ಅತಿ ಮುಖ್ಯವಾದ ಜಾಯಿಂಟ್ ಇಸ್ ಯುವರ್ ಎಲ್ಬೋ ಜಾಯಿಂಟ್. ಎಲ್ಬೋ ಫ್ರಾಕ್ಚರ್ ಏನಕ್ಕಾಗುತ್ತೆ ಅಂದ್ರೆ ದ ಮೋಸ್ಟ್ ಕಾಮನ್ ಥಿಂಗ್ ಇಸ್ ಡ್ಯೂ ಟು ಇಂಜುರಿಯಲ್ಲೂ ಮೇಜರ್ ಇಂಜುರಿ ಆಗಬೇಕು, ಎಲ್ಲಾದ್ರೂ ಆಕ್ಸಿಡೆಂಟ್ಸ್ ಆಗಲಿ ಅಥವಾ ಬಹಳ ಹೈಟ್ ಇಂದ ಬೀಳೋದಾಗ್ಲಿ, ಮೊಣಕೈಗೆ ಸರಿಯಾಗಿ ಪೆಟ್ ಬೀಳೋದಾಗ್ಲಿ, ಆ ತರ ಬಿದ್ದಾಗ ಎಲ್ಬೋ ಇಂಜುರೀಸ್ ಆಗುತ್ತೆ. ಇದಲ್ಲದೆ ಓಲ್ಡ್ ಏಜ್ ಆಸ್ಟಿಯೋಪೋರೋಸಿಸ್ ಯಾರಿಗಿರುತ್ತೆ ಅಂತವರಲ್ಲಿ ಮೈನರ್ ಇಂಜುರೀಸ್, ಕೂತಿದ್ದಲ್ಲಿ ಬಿದ್ದಾಗ ಅಥವಾ ಚಿಕ್ಕ ಇಂಪ್ಯಾಕ್ಟ್ ಆದಾಗ ಕೂಡ ಫ್ರಾಕ್ಚರ್ ಆಗೋ ಚಾನ್ಸ್ ಇರುತ್ತೆ. ಎಲ್ಬೋ ಇಂಜುರಿ ಆದಾಗ ಅದು ಫ್ರಾಕ್ಚರ್ ಇದೆಯಾ ಇಲ್ವಾ ಅಥವಾ ಎಲ್ಬೋ ಡಿಸ್ಲೊಕೇಶನ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಯಾವಾಗ್ಲೇ ನಿಮ್ಗೆ ಎಲ್ಬೋ ಇಂಜುರಿ ಆಯ್ತು, ಮೊಣಕೈಗೆ ಪೆಟ್ ಬಿತ್ತು ಅಂತಂದ್ರೆ ನಿಮ್ಮ ಮೊಣಕೈ ಆಡ್ಸಕ್ ಆಗ್ತಾ ಇದೆಯಾ ಅನ್ನೋದನ್ನ ಮೊದಲು ಚೆಕ್ ಮಾಡ್ಕೋಬೇಕು. ಮೊಣಕೈ ಆಡ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ದೆನ್ ವಿ ಶುಡ್ ಸಸ್ಪೆಕ್ಟ್ ಐದರ್ ಫ್ರಾಕ್ಚರ್ ಆರ್ ಡಿಸ್ಲೊಕೇಶನ್. ಈ ಸಿಚುವೇಶನ್ ಅಲ್ಲಿ ಆದಷ್ಟು ಜಲ್ದಿ ಒಂದು ಎಕ್ಸ್ರೇ ಮಾಡಿಸೋದು ಉತ್ತಮ. ನೆಕ್ಸ್ಟ್, ಇವಾಗ ಎಕ್ಸ್ರೇ ಮಾಡಿಸಿದಾಗ ಎಕ್ಸ್ರೇನಲ್ಲಿ ನಾನು ಮುಂಚೆ ಮೆನ್ಷನ್ ಮಾಡಿದಂತ 3 ಮೂಳೆಗಳು, ಹ್ಯೂಮರಸ್, ರೇಡಿಯಸ್, ಅಲ್ನಾ ಅಂತ ಹೇಳ್ತೀವಿ, ಈ 3 ಮೂಳೆಗಳ ಹೆಸರು. ಇದರಲ್ಲಿ ಯಾವ ಭಾಗದಲ್ಲಿ ಫ್ರಾಕ್ಚರ್ಸ್ ಇದೆ ಅಥವಾ ಯಾವ್ದಾದ್ರೂ ಜಾಯಿಂಟ್ ನ ಡಿಸ್ಲೊಕೇಶನ್ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಈಗ ಎಲ್ಬೋ ಫ್ರಾಕ್ಚರ್ ನ ಮ್ಯಾನೇಜ್ಮೆಂಟ್ ಏನು? ಎಲ್ಬೋ ಫ್ರಾಕ್ಚರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಂಜುರಿ. ಇಟ್ ಶುಡ್ ಬಿ ಅಡ್ರೆಸ್ಡ್, ಮಾಡಲೇಬೇಕು. 100% ಎಲ್ಲ ಎಲ್ಬೋ ಫ್ರಾಕ್ಚರ್ಸ್ಗೆ ಆಪರೇಷನ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಫಸ್ಟ್ ಥಿಂಗ್ ಇಸ್ ಅರ್ಲಿ ಟ್ರೀಟ್ಮೆಂಟ್ ಏನು? ಇವಾಗ ಮನೇಲಿ ಬಿದ್ದಿರ್ತೀರಾ, ಬಿಫೋರ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಏನೇನೆಲ್ಲ ಮಾಡ್ಬೋದು ನೀವು ಅಂತ. ಮೊದಲನೇದಾಗಿ ಎಲ್ಬೋ ಸಪೋರ್ಟ್, ಇನ್ನೊಂದು ಕೈಯಿಂದ ಸಪೋರ್ಟ್ ಆಗಲಿ ಅಥವಾ ಆರ್ಮ್ ಪೌಚ್ ಅಂತ ಬರುತ್ತೆ, ಅದನ್ನ ಕೊಂಡ್ಕೊಂಡು ಎಲ್ಬೋನ ಸಪೋರ್ಟ್ ಮಾಡ್ಕೊಳ್ಳೋದು. ಎರಡನೇದು ಐಸ್ ಪ್ಯಾಕ್ ಅಪ್ಲಿಕೇಶನ್. ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಅಂತೂ ಎಲ್ಲಾರ ಮನೆಯಲ್ಲೂ ಇದ್ದೇ ಇರುತ್ತೆ ಕಾಮನ್ ಆಗಿ. ಸೊ ಒಂದು ಕವರ್ ಅಲ್ಲಿ ಐಸ್ ಗಳನ್ನ ಕಟ್ಬಿಟ್ಟು ಎಲ್ಬೋ ಜಾಯಿಂಟ್ ಹತ್ರ ಎಲ್ಲಿ ಏಟ್ ಬಿದ್ದಿರುತ್ತೆ ಅಲ್ಲಿ ಐಸ್ ಪ್ಯಾಕ್ ಅಪ್ಲಿಕೇಶನ್. ಇದಲ್ಲದೆ ರೆಸ್ಟ್ ಟು ದ ಜಾಯಿಂಟ್. ಯಾವುದೇ ಕಾರಣಕ್ಕೂ ಒಂದ್ಸತಿ ಕೈ ಅಲ್ಲಾಡ್ಸಕ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಅದನ್ನ ಮಾಡೋ ಪ್ರಯತ್ನ ಮಾಡಬಾರ್ದು. ಅದಾದ್ಮೇಲೆ ಆದಷ್ಟು ಜಲ್ದಿ ಆಸ್ಪತ್ರೆ ಅಥವಾ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗೋದು ಉತ್ತಮ. ಈಗ ಮ್ಯಾನೇಜ್ಮೆಂಟ್ ವಿಲ್ ಡಿಪೆಂಡ್ ಬೇಸ್ಡ್ ಆನ್ ಯಾವ್ಯಾವ ಮೂಳೆ ಇಂಜುರಿ ಆಗಿದೆ ಅಂತ. ಹ್ಯೂಮರಸ್ ಆಗಲಿ, ರೇಡಿಯಸ್ ಆಗಲಿ, ಅಲ್ನಾ ಆಗಲಿ, ಯಾವುದೇ ಮೂಳೆ ಫ್ರಾಕ್ಚರ್ ಆಗಿದ್ರು ಆಪರೇಷನ್ ಅಂತೂ ಉಚಿತ, ಆಪರೇಷನ್ ಮಾಡಿಸ್ಕೊಳ್ಳೇಬೇಕು. ಬಟ್ ಆಪರೇಷನ್ ಮಾಡಿಸ್ಕೊಂಡು ಆದ್ಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಕ್ಸಸೈಸ್. ಫಿಸಿಯೋಥೆರಪಿ ಮಾಡಲಿಲ್ಲ ಅಂತಂದ್ರೆ ಎಲ್ಬೋ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಜಾಯಿಂಟ್ ಅಂಡ್ ಮೋಸ್ಟ್ ಕಾಮನ್ ಜಾಯಿಂಟ್ ಟು ಗೆಟ್ ಸ್ಟಿಫ್. ಇವಾಗ ನೀವು ಒಂದು ಆಪರೇಷನ್ ಆಗಿ 2-3 ವಾರ ರೆಸ್ಟ್ ಕೊಟ್ರಿ ಅಂತಂದ್ರೆ ನಿಮ್ಮ ಎಲ್ಬೋನ 100% ಮೂವ್ಮೆಂಟ್ಸ್ ಬರೋ ಚಾನ್ಸ್ ಕಮ್ಮಿ ಆಗುತ್ತೆ. ಸೊ ಆಪರೇಷನ್ ಆದ ತಕ್ಷಣನೇ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು, ಡಿಪೆಂಡಿಂಗ್ ಆನ್ ದ ಸರ್ಜರಿ, ಯುವರ್ ಡಾಕ್ಟರ್ ವಿಲ್ ಅಡ್ವೈಸ್ ವಾಟ್ ಆಲ್ ಎಕ್ಸಸೈಸಸ್ ಕ್ಯಾನ್ ಬಿ ಡನ್. ಸೊ ಫಿಸಿಯೋಥೆರಪಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಬೆಂಡಿಂಗ್ ಅಂಡ್ ಸ್ಟ್ರೈಟ್ನಿಂಗ್, ನೀವು ಎಷ್ಟು ಜಲ್ದಿ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಪರ್ಸೆಂಟೇಜ್ ಆಫ್ ಮೂವ್ಮೆಂಟ್ಸ್ ಉಳ್ಕೊಂಡಿರುತ್ತೆ.
ಆ್ಯಂಡ್ ಲೇಟರ್ ಆನ್ ನಿಮಗೆ ಅದರಿಂದ ತೊಂದರೆ ಆಗೋದಿಲ್ಲ. ಯಾವ್ಯಾವ ಸಿಚುವೇಶನ್ಸ್ ಅಲ್ಲಿ ನಾವು ಸರ್ಜರಿ ಮಾಡಬಾರದು, ಯಾವಾಗ ವೆನ್ ದ ರಿಸ್ಕ್ ಫಾರ್ ಲೈಫ್, ಓಲ್ಡ್ ಏಜ್, ತುಂಬ ಕೋಮಾರ್ಬಿಡಿಟೀಸ್ ಎಲ್ಲ ಇರುತ್ತೆ, ಅಂಥವರಲ್ಲಿ ಆಪರೇಷನ್ ಮಾಡೋದ್ರಿಂದ ತಮ್ಮ ದೇಹದ ರಿಸ್ಕ್ ಜಾಸ್ತಿ ಆಗಿರೋದ್ರಿಂದ ಅಂಥವರಲ್ಲಿ ಆಪರೇಷನ್ ಮಾಡೋದು ಸರಿಯಲ್ಲ. ಅದಲ್ಲದೆ ವೆರಿ ಮೈನರ್ ಹೇರ್ಲೈನ್ ಫ್ರಾಕ್ಚರ್ಸ್ ಅಂಥ ಸಿಚುವೇಶನ್ಗಳಲ್ಲೂ ಸಹ ಆಪರೇಷನ್ ಬೇಕಾಗೋದಿಲ್ಲ. ಅಂಥ ಟೈಮಲ್ಲಿ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ವಿತ್ ಪ್ಲಾಸ್ಟರ್ ಇಸ್ ಮೋರ್ ದೆನ್ ಎನಫ್. ಯಾವುದೇ ಸರ್ಜರಿ ಆಗಲಿ ಅದರದೇ ಆದಂಥ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಎಲ್ಬೋ ಸರ್ಜರಿಯಲ್ಲಿ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ಸ್ ಅಂತಂದರೆ ಮೊದಲನೇದಾಗಿ ಸ್ಟಿಫ್ನೆಸ್ ವಿಚ್ ಐ ಟೋಲ್ಡ್ ಯು. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇನ್ಫೆಕ್ಷನ್. ಯಾರಿಗೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗಿರಲಿ ಅಥವಾ ವರ್ಕ್ ಪ್ಲೇಸ್ ಇಂಜುರೀಸ್ ಆಗಿರಲಿ ಅಂಥದ್ರಲ್ಲಿ ಓಪನ್ ಇಂಜುರಿ ಅಂತ ಹೇಳ್ತೀವಿ. ನಿಮ್ಮ ಮೂಳೆ ಅಥವಾ ಮಾಂಸ ಹೊರಗಡೆ ಇದು ವಾತಾವರಣಕ್ಕೆ ಎಕ್ಸ್ಪೋಸ್ ಯಾವಾಗ ಆಗಿರುತ್ತೆ ಆವಾಗ ರಿಸ್ಕ್ ಆಫ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಆ್ಯಂಡ್ ನಾರ್ಮಲ್ ಆಪರೇಷನಲ್ಲೂ 1 to 2% ರಿಸ್ಕ್ ಆಫ್ ಇನ್ಫೆಕ್ಷನ್ಸ್ ಇದ್ದೇ ಇರುತ್ತೆ. ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಅಂತಂದರೆ ಇಟ್ಸ್ ಅ ಲಾಂಗ್ ಟರ್ಮ್. ಆಪರೇಷನ್ ಆದ ಕೂಡಲೇ ಏನೂ ಇರೋದಿಲ್ಲ, ಆದರೆ ಸುಮಾರು ವರ್ಷಗಳ ನಂತರ ನಿಮ್ಮ ಜಾಯಿಂಟ್ ಏನಿರುತ್ತೆ, ಎಲ್ಬೋ ಜಾಯಿಂಟ್ ಆರ್ಥರೈಟಿಸ್, ಮೂಳೆ ಸವದೋಗೋ ಚಾನ್ಸ್ ಕೂಡ ಇರುತ್ತೆ. ಇಂಥ ಸಿಚುವೇಶನ್ನಲ್ಲಿ ಏನು ಮಾಡಬಹುದು ಅಂತಂದರೆ ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.